ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿ ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರಪ್ಪ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ತಂದೆ, ಆಮೆನ್. ಕೀರ್ತನ ಗ್ರಂಥದಿಂದ 88ನೇ ಅಧ್ಯಾಯ ಮೊದಲನೇ ವಚನವನ್ನು, ಒಂದೆರಡು ವಚನವನ್ನು ತೆಗೆದುಕೊಳ್ಳೋಣ. ದೇವರಿಗೆ ಭಕ್ತನು ಕೇಳುವಂತ ಪ್ರಾರ್ಥನೆ, ದೇವರಿಗೆ ಮೊರೆ ಇಡ್ತಾನೆ. ಏನಂತಂದ್ರೆ ಇಲ್ಲಿ, ಯೆಹೋವನೇ ನನ್ನನ್ನು ರಕ್ಷಿಸುವ ದೇವರೇ, ಹಗಲಿರುಳು ನಿನಗೆ ಮೊರೆ ಇಡುತ್ತೇನೆ. ಹಾಲೆಲೂಯಾ. ಆಗ ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಗಾರನಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನೇ ನನ್ನನ್ನು ರಕ್ಷಿಸು. ಆ ರೀತಿಯಾಗಿ ಈಗ ಹೊಸ ಒಡಂಬಡಿಕೆಯಲ್ಲಿರುವ ಜನರಿಗೆ, ಯಾರು ಪರಿಪೂರ್ಣವಾಗಿ ಏಕ ಮನಸ್ಸಿನಿಂದ ಸದಾಕಾಲ ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಂಥವರಿಗೆ ಇಲ್ಲಿ ದೇವರಿಗೆ ನಾವು ಮೊರೆ ಇಡುವಾಗ ಉತ್ತರವನ್ನು ಕೊಡುವಂತ ದೇವರಾಗಿರ್ತಾರೆ. ಯಾಕೆ ಅಂತಂದ್ರೆ, ನಮ್ಮ ಅಂತರಂಗದಲ್ಲಿ ನಡೆಯುವುದನ್ನು ನೋಡಿ ತಂದೆ ಫಲ ಕೊಡ್ತಾನೆ ಅಂತ ವಾಕ್ಯ ಹೇಳ್ತದೆ. ಅದೇ ರೀತಿಯಾಗಿ ಯೆಹೋವನೇ ನನ್ನನ್ನು ರಕ್ಷಿಸುವ ದೇವರೇ, ನನ್ನನ್ನು ರಕ್ಷಿಸುವ ದೇವರೇ, ರಕ್ಷಿಸುವ ದೇವರು. ಹಾಲೆಲೂಯಾ. ಅಂದ್ರೆ ನಂಬಿಕೆ, ಅಲ್ಲಿ ಭಕ್ತನ ನಂಬಿಕೆ ಏನಾಗಿದೆ ಅಂದ್ರೆ, ರಕ್ಷಿಸುವ ದೇವರು. ದೇವರೇ ನೀವು ನನ್ನನ್ನು ರಕ್ಷಣೆ ಮಾಡ್ತೀರಾ ಅಂತ ಕೇಳಿಲ್ಲ ಇಲ್ಲಿ, ನೀವು ನನ್ನನ್ನು ರಕ್ಷಿಸುವ ದೇವರು. ಅಂದರೆ ಪ್ರತಿ ಒಬ್ಬ ದೇವರ ಮಕ್ಕಳನ್ನಿಸಿಕೊಂಡರು ಇವತ್ತು ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು, ಈಗ ಆ ದೇವರು ಹೇಳ್ತಾರೆ, ನೀನು ನಂಬಿದಂತೆ ನಿನಗಾಗಲಿ. ಹಾಲೆಲೂಯಾ. ಅದೇ ರೀತಿಯಾಗಿ ನೀನು ಏನನ್ನ ನಂಬುತ್ತೀಯ ಅದನ್ನ ಹೊಂದಿಕೋತೀಯ. ಹಾಲೆಲೂಯಾ. ಯೇಸು ಸ್ವಾಮಿ ಭಾರಿ ಸುಲಭವಾದ ರೀತಿ ಇವತ್ತು ಎಷ್ಟೋ ವಾಕ್ಯ ವಚನಗಳನ್ನು ನಮ್ಮನ್ನ ಕಲಿಸಿಕೊಟ್ಟಿದ್ದಾರೆ. ಹಾಲೆಲೂಯಾ. ಯಾಕೆಂದ್ರೆ ಇಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳ್ತದೆ, ಯೆಹೋವನೇ ನನ್ನನ್ನು ರಕ್ಷಿಸುವ ದೇವರೇ, ಹಗಲಿರುಳು ನಿನಗೆ ಮೊರೆ ಇಡುತ್ತೇನೆ. ಹಗಲಿನಲ್ಲೂ ಮೊರೆ ಇಡುತ್ತೇನೆ, ರಾತ್ರಿಯಲ್ಲೂ ಮೊರೆ ಇಡುತ್ತೇನೆ. ಹಾಲೆಲೂಯಾ. ಹಗಲಿನಲ್ಲಿ ಅಂದರೆ ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತೀರಿ ನಿಜ. ಆದರೆ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ನಿಮ್ಮ ಆತ್ಮದಲ್ಲಿ ದೇವರನ್ನ ಸ್ತುತಿಗಾನ ಮಾಡ್ತಾ ಇರ್ಬೇಕು ಯಾವಾಗ್ಲೂ. ಮತ್ತೆ ರಾತ್ರಿ ಕುಟುಂಬ ಪ್ರಾರ್ಥನೆ ಮಾಡುವಾಗ ഇരുಳು, ರಾತ್ರಿ ಹೊತ್ತಾಯ್ತಲ್ಲ, ಆ ಸಮಯದಲ್ಲಿ ഇരുಳಿನಲ್ಲೂ ನಿನಗೆ ನಾನೇ ಮೊರೆ ಇಡುತ್ತೇನೆ. ಭಕ್ತನ ಹೇಳುವಂತ ಮಾತು. ಹಗಲು ഇരുಳು, ಆಮೇಲೆ ರಾತ್ರಿ ಆದರೂ ಸತ ನಾವು ಶಾರೀರಿಕವಾಗಿ ಮಲಗಿದ್ರುವೆ ನಮ್ಮ ಆತ್ಮ ಎಂದು ಮಲಗುವುದಿಲ್ಲ. ಅಲ್ಲಿ ಯಾಕಂದ್ರೆ ಆತ್ಮದಲ್ಲಿ ಆರಾಧಿಸುವ ಕರ್ತನೆ ನಿಮಗೆ ಸ್ತೋತ್ರ. ಹಾಗಾಗಿ ನಾವು ಹಗಲು ഇരുಳು ಯಾವಾಗ್ಲೂ ದೇವರಿಗೇನಂತೆ ಮೊರೆ ಇಡುತ್ತೇವೆ. ಹಾಲೆಲೂಯಾ. ನನ್ನ ಪ್ರಾರ್ಥನೆಯು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ. ಹಗಲಿರುಳು ಪ್ರಾರ್ಥನೆ ಮಾಡಿ ನನ್ನ ಪ್ರಾರ್ಥನೆ ನಿನ್ನ ಸನ್ನಿಧಿ ಮುಟ್ಟಲಿ. ಹಾಲೆಲೂಯಾ. ಸನ್ನಿಧಿಗೆ ಮುಟ್ಟೋ ತನಕ ನನ್ನ ಪ್ರಾರ್ಥನೆ ನಿಲ್ಲುವುದಿಲ್ಲ. ಹಾಲೆಲೂಯಾ. ನಾವು ಇವತ್ತು ಪ್ರಾರ್ಥನೆ ಮಾಡಿ ನಾಳೆ ಆಗ್ತಾ ಇಲ್ಲ ಬಿಡು ಪ್ರಾರ್ಥನೆ ಮಾಡೋಕ್ಕೆ, ನಾಡ್ದು ಮಾಡೋಣ, ಮುಂದೆ ನೋಡೋಣ, ಆದ್ರ ನೆಕ್ಸ್ಟ್ ಸಂಡೇ, ಈ ಸಂಡೇ ಆರಾಧನೆಗೆ ಹೋಗ್ಲಿ, ತೊಂದರೆ ಇಲ್ಲ. ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡಿ ಸುಮ್ಮನಿದ್ರೆ ಸಾಕು, ನಿಜ. ಆದ್ರೆ ಆಲಯದಲ್ಲಿ ಸಿಗುವಂತ ಪ್ರಸಂಗ ವಾಕ್ಯಗಳಿದೆಯಲ್ಲ, ಅದು ನಿನಗೆ ಮನೇಲಿ ಸಿಗ್ತದಾ? ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಅದಕ್ಕೆ ಸ್ವಾಮಿ ಏನ್ ಹೇಳ್ತಾ ಇದ್ರೆ, 6 ದಿವಸಗಳನ್ನು ನೀನು ಕೆಲಸವನ್ನ ಮುಗಿಸಿದ ನಂತರ 7ನೇ ದಿವಸ ಏನಾಗಿದೆ, ನಿನ್ನ ದೇವರಾದ ಯೆಹೋವನಿಗೆ ಮೀಸಲಿಟ್ಟ ದಿನ. ಅಂದ್ರೆ ದೇವರಿಗೆ ಮೀಸಲಿಟ್ಟ ದಿನ. ಅದನ್ನ ನಾವು ಯಾವ ಕೆಲಸವೂ ನಡೆಸಬಾರದು. ಬಹಳ ಮುಖ್ಯ. ಯಾವ ಕೆಲಸವೂ ನಡೆಸಬಾರದು. ನಾವು ಆಲಯಕ್ಕೆ ಹೋಗಿ ಫಸ್ಟ್ ಪ್ರಿಫರೆನ್ಸ್ ನಾವು ಯಾವಾಗ ದೇವರಿಗೆ ಕೊಡ್ತೀವಿ, ಪ್ರಿಯನಾದ ದೇವರ ಮಕ್ಕಳೇ, ನಾವು ಯಾವಾಗ ದೇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ಬಾಕಿ ನಿಮ್ಮನ್ನೆಲ್ಲ ಹಿಂಬಾಲಿಸ್ತದೆ. ಎಷ್ಟೊಂದು ನಷ್ಟಗಳು ಉಂಟಾಗಿದೆ ಜನಗಳಿಗೆ. ಆರಾಧನೆ ಮಿಸ್ ಮಾಡಿಕೊಂಡು ಬಾಕಿ ಕೆಲಸಗಳೆಲ್ಲ ಮಾಡುವಾಗ ಎಷ್ಟೋ ನಷ್ಟಗಳಾಗಿದೆ.
ಆದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ನಷ್ಟ ಆಗ್ತಾ ಇದೆ. ಹಾಲೆಲೂಯಾ. ಬಹಳ ನಷ್ಟಗಳಾಗ್ತಾ ಇದೆ. ಅದನ್ನ ತಿಳ್ಕೊಳಕ್ಕೆ ಅವ್ರಿಗೆ ಪೇಷನ್ಸೇ ಇಲ್ಲ. ಮುಂಚೆ ಆಲಯಕ್ಕೆ ಹೋಗ್ಬೇಕಾದ್ರೆ ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಭಾನುವಾರ ನನಗೆ ಆಲಯಕ್ಕೆ ನಾನು ಕೈ ಕೊಟ್ಟು ಬೇರೆ ಕಡೆ ಎಲ್ಲ ನನ್ನ ಸ್ವಂತ ಬಿಸ್ನೆಸ್ಸು, ಸ್ವಂತ ಕೆಲಸಗಳು, ನಾನು ಎಲ್ಲೆಲ್ಲೋ ಹೋಗ್ಬೇಕಾಗಿದೆ. ನನಗೆ ಭಾನುವಾರ, ಅವರು ಭಾನುವಾರನೇ ರಜಾ ಮಾಡೋದಂತೆ. ಅವರಿಗೋಸ್ಕರ ನೀನು ಹೋಗ್ತೀಯಲ್ಲ, ನೀನೆಷ್ಟು ನಿನಗೆ ಜ್ಞಾನ ಇದೆ, ನೀನು ಯೋಚನೆ ಮಾಡು ಪ್ರಿಯನಾದ ಸಹೋದರನೇ. ದೇವರು ನಿನಗೆ ದೇವರು ದೊಡ್ಡವರ. ಈ ಭೂಮಿ ಮೇಲೆ 60-70 ವರ್ಷಗಳ ಕಾಲ ಉಸಿರಾಡುವಂತ ಮನುಷ್ಯನೇ ಹೆಚ್ಚ ನಿನಗೆ? ನೀನೇ ಯೋಚನೆ ಮಾಡು, ನೀನೇ ತಿಳ್ಕೊ. ದೇವರು ಎರಡನ್ನೂ ಇಟ್ಟಿದ್ದಾರೆ, ಒಳ್ಳೇದು ಕೆಟ್ಟದು, ಮತ್ತೆ ಶಾಪ ಆಶೀರ್ವಾದ ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಿನಗೆ ಜ್ಞಾನನ ಕೊಟ್ಟಿದ್ದಾರೆ. ಹಾಲೆಲೂಯಾ. ನೀನು ಯಾವ್ದು ಚಾಯ್ಸ್ ಮಾಡ್ಕೊಂತೀಯ ಮಾಡ್ಕೊ. ನಾನಿವತ್ತೇನು ಮಾತಾಡಲ್ಲ. ಆದರೆ ಒಂದು ದಿವಸ ನೀನು ಎಲ್ಲ ಬಂದು ಗೋಳಾಡ್ಕೊಂಡು, ಅಯ್ಯೋ ಸ್ವಾಮಿ ನನಗೆ ಈ ಥರ ನಷ್ಟ ಆಯಿತು, ಈ ಥರ ಕಷ್ಟ ಆಯಿತು, ಈ ಥರ ಸಮಸ್ಯೆ ಆಯಿತು. ಮೊದಲೇ ನೀನು ಆಲಯದಲ್ಲಿ ತಪ್ಪಿಸದೆ ಆರಾಧನೆಗೆ ಬಂದು ಕೊಡುವಂಥ ವಾಕ್ಯ, ಸಿಗುವಂಥ ಸಂದೇಶ ಮತ್ತೆ ಮುಂದಿನ ವಾರ ಸಿಕ್ಕುವುದಿಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ಮುಂದಿನ ವಾರ ಅದೇ ಪ್ರಸಂಗ ಸಿಗಕ್ಕೆ ನಿನಗೆ ಆ ಪ್ರಸಂಗ ಮತ್ತೆ ಬರುವುದೇ ಇಲ್ಲ. ನಮಗೆ ಬೇರೆ ರೀತಿ ದೇವ್ರು ಮಾತನಾಡ್ತಾರೆ. ಅದೇ ವಾಕ್ಯನೇ ಮಾತನಾಡ್ಬೋದು, ಅದೇ ಸಂದೇಶನೇ ತೆಗೆದುಕೋಬಹುದು, ಆದರೆ ಇನ್ನೊಂದು ರೀತಿ ದೇವ್ರು ಮಾತನಾಡಿರ್ತಾರೆ. ಅದಕ್ಕೆ ವಾರದಲ್ಲಿ ಸಿಗುವಂತ 2.5 ತಾಸು ಆಲಯದಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ರಿ. ಎಷ್ಟು ಸಂತೋಷ ಆಗ್ತದೆ ನಿಮಗೆ, ಎಷ್ಟು ಸಂತೋಷ ಆಗ್ತದೆ ನಮಗೆ. ನಾವು ಅದು ಚೆನ್ನಾಗಿ ತಿಳ್ಕೋಬೇಕದು. ಭಾನುವಾರ ಬಂದ ತಕ್ಷಣ ಎಷ್ಟು ಆನಂದ, ಎಷ್ಟು ಸಂತೋಷ ಆಗ್ತದೆ, ಅದನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು. ಆಮೇಲೆ ಕಿವಿಗೊಟ್ಟು ನನ್ನ ಕೂಗನ್ನು ಕೇಳು. ಅಲ್ಲಿ ನನ್ನ ಪ್ರಾರ್ಥನೆ ನಿನ್ನ ಸನ್ನಿಧಿಯಲ್ಲಿ ಮುಟ್ಟಲಿ. ಭಕ್ತ ಕೇಳುವಂತ ಮಾತು. ಅದಕ್ಕೆ ಕಿವಿಗೊಟ್ಟು ನನ್ನ ಕೂಗನ್ನು ಕೇಳು ಸ್ವಾಮಿ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಪ್ರಾರ್ಥನೆಗೆ ಕಿವಿಗೊಟ್ಟು ಕೇಳು. ಭಕ್ತನೇ ಹೇಳ್ತಾ ಇರೋದು ಇದು. ಅವಾಗ ನನ್ನ ಜೀವವು ಕಷ್ಟಗಳಿಂದ ತುಂಬಿ ಹೋಯಿತು, ನನ್ನ ಪ್ರಾಣವು ಪಾತಾಳಕ್ಕೆ ಹತ್ತಿರವಾಯಿತು, ಸಮಾಧಿಯಲ್ಲಿ ಸೇರುವವರೊಳಗೆ ಎಣಿಸಲ್ಪಟ್ಟಿದ್ದೇನೆ. ಇಷ್ಟು ಕಷ್ಟಗಳು ಬಂದಿದೆ, ಆದರೆ ನನ್ನ ಪ್ರಾರ್ಥನೆ ನಿನ್ನ ಸನ್ನಿಧಿಗೆ ಮುಟ್ಟಲಿ ದೇವರೇ. ನನಗೆ ಉತ್ತರ ಕೊಡು ಸ್ವಾಮಿ ದೇವರೇ. ಇಂಥ ಕಷ್ಟಗಳು, ನಾನು ಸಾವಿಗೆ ಹತ್ರ ಆಗುತ್ತಾ ಇದ್ದೇನೆ ಸ್ವಾಮಿ. ನನಗೆ ದೇವರೇ, ನನಗೆ ದರ್ಶನ ಭಾಗ್ಯವನ್ನು ಕೊಡು. ವಾಕ್ಯದ ಮುಖಾಂತರ ನೀನು ಮಾತನಾಡು. ಶತಾಧಿಪತಿ ನೋಡಿ ಆತನ ನಂಬಿಕೆ ಹೇಗಿದೆ. ನನ್ನ ಆಳಿಗೆ ಗುಣವಾಗಬೇಕು ಸ್ವಾಮಿ ಎಂಬುದಾಗಿ ಆತನು ಪ್ರಯಾಣ ಮಾಡಿಕೊಂಡು ಯೇಸುಸ್ವಾಮಿ ಹತ್ರ ಬಂದು ಯೇಸುಸ್ವಾಮಿ ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡುವಾಗ, ಅದಕ್ಕೆ ಯೇಸುಸ್ವಾಮಿ ನಡಿಯಪ್ಪ ಹೋಗೋಣ, ನಿನ್ನ ಆಳಿಗೆ ಅದೇನು ಸೌಖ್ಯ ಇಲ್ಲ ಅಂತ ಹೇಳಿದೆಲ್ಲ, ನಡಿ ಗುಣಪಡಿಸೋಣ, ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡೋಣ. ಆತನ ನಂಬಿಕೆ ಏನಾಗಿದೆ? ಸ್ವಾಮಿ ನೀನು ಬರೋದು ಬೇಡ, ನೀ ಅಲ್ಲಿಂದ ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳು ಗುಣವಾಗುತ್ತಾನೆ. ಆ ಥರ ನಂಬಿಕೆ ಇವತ್ತು ಯಾರಾದ್ರೂ ಇದ್ದೀರೋ? ಅಷ್ಟು ನಂಬಿಕೆ ಉಳ್ಳವರು ಯಾರಾದ್ರೂ ಇದ್ದೀರೋ? ದೇವ್ರು ಕೇಳ್ತಾರೆ. ಯಾರು ಇಲ್ಲ. ನಮ್ಮ ನಂಬಿಕೆ ಎಲ್ಲ ಏನಾಗಿದೆ ಅಂದರೆ ಸ್ವಲ್ಪವೇ, ಕೊಂಚವೇ ಆಗಿದೆ. ಅದಕ್ಕೆ ಇಂಥ ನಂಬಿಕೆ ಕೊಂಚ ಆಗಿರೋದಕ್ಕೋಸ್ಕರನೇ ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗ, ಪ್ರತಿಯೊಂದು ಸಮಸ್ಯೆಗಳನ್ನೆಲ್ಲ ತಾನು ಹೊತ್ತುಕೊಂಡು ಶಿಲುಬೆಯ ಮೇಲೆ ದೇವರು ಪ್ರಾಣವನ್ನು ತ್ಯಾಗ ಮಾಡಿದರು. ಏನಕ್ಕೂ ಬೇರೇನಕ್ಕೂ ಅಲ್ಲ, ನಮ್ಮನ್ನ ರಕ್ಷಣೆ ಮಾಡೋಕ್ಕೋಸ್ಕರ, ನಮ್ಮನ್ನ ನರಕದಿಂದ ತಪ್ಪಿಸುವುದಕ್ಕೋಸ್ಕರ ಈ ತರ ದೇವರು ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಯಾವಾಗಲೂ ನಾವು ಆಲಯನ ತಪ್ಪಿಸದಂತೆ, ವಾಕ್ಯವನ್ನು ತಪ್ಪಿಸದಂತೆ, ಅನಿವಾರ್ಯ ಎಲ್ಲರೂ ಒಂದು ದಿವಸ ಪ್ರಯಾಣದಲ್ಲಿ ಇರುವಾಗ ಅವಾಗ ಸೇವಕರ ಹತ್ರ ಹೇಳಿ ಪ್ರಾರ್ಥನೆ ಮಾಡ್ರಿ ನಮಗೋಸ್ಕರ ಅಂತ ಹೇಳಿದ ಪರವಾಗಿಲ್ಲ. ನೀವಿಲ್ಲೇ ಇದ್ದುಕೊಂಡು ಆಲಯ ತಪ್ಪಿಸೋದು ಎಷ್ಟು ಮಾತ್ರ ಸರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ರಾಜನೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ರಾಜನೇ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ನಿಮ್ಮ ಹಸ್ತ ಕೃಪೆ ಸಾನ್ನಿಧ್ಯ ಕರ್ತನೆ ಸ್ವಾಮಿ ದೇವರೇ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಯೇಸು ಸ್ವಾಮಿ ನಾಮದಲ್ಲಿ ಕರ್ತನೆ ಬೇಡಿಕೊಳ್ಳುತ್ತೇನೆ. ವಿಡಿಯೋ ಮುಖಾಂತರ ನೋಡುತ್ತಂತ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ
ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.